ನಿಂದ್ಯಾ ಶಿಫ್ಟ್? ಸೆಕೆಂಡ್ ಶಿಫ್ಟ್ ಗುರು. ನೀವೇನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನನಗೆ KTM ಬೈಕ್ ಬೇಕೇ ಬೇಕು. ಇವಾಗ ಗಾಡಿ ಕೊಡ್ಸೋ ಶಕ್ತಿ ನಮ್ತ ಇಲ್ಲ. ನೀವೇನಾರ ಬೈಕ್ ಕೊಡ್ಸಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬರಲ್ಲ. ಇಕ್ಕಮ್ಮ ಫೋನ್. ಅವ್ನ ಯಾಕೆ ಗುರು ಹಂಗಾಡ್ತಾವನೆ? ಯಾಕಣ ಏನಾಯ್ತು? ಇನ್ನೇನ್ ಗುರು, ಎಷ್ಟ್ ದಿವಸ ಅಂದ್ಬಿಟ್ಟು ಇದೇ ಗಾಡಿ ಓಡಿಸ್ಲಿ, 2 ವರ್ಷದಿಂದ ಹೊಸ ಗಾಡಿ ಕೊಡ್ಸ್ರಿ ಅಂತ ಕೇಳ್ತಾ ಇದೀನಿ. ಈ ತಿಂಗಳು ಮುಂದಿನ ತಿಂಗಳು ಅಂತ ಆಟ ಆಡಿಸ್ತವ್ರು. ನೋಡ್ಸಿದ್ದ ಎಲ್ಲಾರ ಜೀವನ ಒಂದೇ ತರ ಇರಲ್ಲ. ನೀನ್ ಬದುಕ್ತಾ ಇರೋ ಬದುಕು ಎಷ್ಟೋ ಜನಕ್ಕೆ ಕನ್ಸಾಗಿರುತ್ತೆ. ಇವಾಗಿರೋ ನಿನ್ ಜೀವನ ಹೆಂಗೈತೆ ಅಂತ ತಿಳ್ಕೊಬೇಕು ಅಂದ್ರೆ ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಮೆಜೆಸ್ಟಿಕ್ ಹೋಗ್ಬಾ. ಎಷ್ಟೋ ಜನಕ್ಕೆ ಮನೆ ಇರಲ್ಲ, ಎಷ್ಟೋ ಜನಕ್ಕೆ ಊಟ ಇರಲ್ಲ, ಎಷ್ಟೋ ಜನಕ್ಕೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ಅವ್ರ ಮನೆಯವ್ರ ಪರಿಸ್ಥಿತಿಗೋಸ್ಕರ ಎಷ್ಟೋ ಜನ ಊರ್ ಬಿಟ್ಟು ಊರಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡೋರು ಅವ್ರು. ಇನ್ನೆಷ್ಟೋ ಜನ ತನ್ನ ಹೊಟ್ಟೆ ಪಾಡ್ಗೋಸ್ಕರ ತನ್ನ ದೇಹನೇ ಮಾರ್ಕೊಂಡು ಜೀವನ ಮಾಡ್ತಿರೋರು ಅವ್ರೆ. ಈ ಕಡೆ ಗಂಡು ಆಗದೆ ಹೆಣ್ಣು ಆಗದೆ ದೇವ್ರು ಕೊಟ್ಟಿರೋ ರೂಪದಲ್ಲಿ ಕಷ್ಟಪಟ್ಟು ಬೇಡ್ಕೊಂಡು ತಿಂತಾ ಇರೋರು ಅವ್ರೆ. ತಂದೆ ತಾಯಿ ತನ್ನ ಮಕ್ಕಳನ್ನೇ ಜೀವ ಅನ್ಕೊಂಡು ಕಷ್ಟಪಟ್ಟು ಎದೆ ಉದ್ದಕ್ ಬೆಳೆಸಿ ಆ ಮಕ್ಕಳೇ ತಂದೆ ತಾಯಿನ ರುದ್ರಾಶ್ರಮಕ್ ಬಿಟ್ಟಿರೋರು ಅವ್ರೆ ಕಣ. ಅವ್ರ ಕಷ್ಟದ ಮುಂದೆ ನಿನ್ ಕಷ್ಟ ಏನು ಅಲ್ಲ ಕಣೋ. ಕಷ್ಟಪಟ್ಟು ದೊಡ್ಡದಿ ಗಾಡಿ ತಗೋ ಹುಡ್ಸಿರೋ ನಿಮ್ ತಂದೆ ತಾಯಿನೂ ಖುಷಿ ಪಡ್ತಾರೆ, ಆ ದೇವ್ರು ಮೆಚ್ತಾನೆ. ನೋಡಬಲ್ಲೆನೆ ಒಂದು ದಿನ ಕಡಲನು